ರಾಜ್ಯದ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್. ವಿದ್ಯುತ್ ದರ ಇಳಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಗ್ರಾಹಕರಿಗೆ ಗಿಫ್ಟ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಒಂದು ರೀತಿಯ ಗುಡ್ ನ್ಯೂಸ್. ವಿದ್ಯುತ್ ದರ ಇಳಿಕೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು. ಪ್ರತಿ ಯೂನಿಟ್ನ ಮೇಲೆ ₹1.10 ಇಳಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. 100 ಯೂನಿಟ್ಗಿಂತ ಹೆಚ್ಚು ಬಳಸೋರಿಗೆ ಈ ಬಂಪರ್ ಆಫರ್. ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳಿಗೆ ಯೂನಿಟ್ಗೆ 40 ಪೈಸೆ ಕಡಿತ, ಅಂದ್ರೆ ಕಮರ್ಷಿಯಲ್ ಕನೆಕ್ಷನ್ ಇದ್ದವ್ರಿಗೆ. ಪರಿಷ್ಕೃತವಾಗಿರುವಂತಹ ದರ ಮಾರ್ಚ್ 1ರಿಂದ ಅನ್ವಯ ಆಗುತ್ತೆ. ಹೊಸ ದರ ಪರಿಷ್ಕರಣೆ ಮಾಡಿ KERC ಆದೇಶವನ್ನು ಹೊರಡಿಸಿರೋದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗೃಹ ಜ್ಯೋತಿ ಗ್ಯಾರಂಟಿಯನ್ನು ಜಾರಿಗೆ ತರ್ತಾರೆ. ಅದಾದ ನಂತರದಲ್ಲಿ ಸ್ಲ್ಯಾಬ್ಗಳ ಆಧಾರದಲ್ಲಿ ಪರಿಷ್ಕರಣೆ ಮಾಡಿದ್ದಾಗ ಮತ್ತೆ ಯೂನಿಟ್ಗೆ ದರ ಏರಿಕೆಯಾಗಿತ್ತು. ನೀವು ಇಲ್ಲಿ ಹೆಚ್ಚಳ ಮಾಡಿ ಗೃಹ ಜ್ಯೋತಿ ಅಂತ 200 ಯೂನಿಟ್ ಉಚಿತ ಕೊಟ್ಟರೆ ಹೇಗೆ ಅನ್ನುವಂಥ ಅಸಮಾಧಾನಗಳು ಕೆಲವರಲ್ಲಿತ್ತು. ಬಟ್ ಈಗ ರಾಜ್ಯದ ವಿದ್ಯುತ್ ಬಳಕೆದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಡ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ವಿದ್ಯುತ್ ದರವನ್ನ ಇಳಿಕೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವಂಥದ್ದು. ಆ ಪ್ರಕಾರವಾಗಿ ಪ್ರತಿ ಯೂನಿಟ್ಗೆ ₹1 ಕೆಲವೊಂದಿಷ್ಟು ಪೈಸೆ ಕಡಿಮೆ ಆಗ್ತಾ ಇದೆ. ಇನ್ನು ಕಮರ್ಷಿಯಲ್ ಲೈನು ಅಂದರೆ ಆಸ್ಪತ್ರೆಗಳಿರಬಹುದು ಅಥವಾ ಬೇರೆ ಬೇರೆ ಕಮರ್ಷಿಯಲ್ ಲೈನ್ ಇರುತ್ತಲ್ಲ, ಶಿಕ್ಷಣ ಸಂಸ್ಥೆಗಳಲ್ಲಿ, ಅದಕ್ಕೆಲ್ಲ 40 ಪೈಸೆ ಯೂನಿಟ್ಗೆ ಕಡಿಮೆ ಬೀಳುತ್ತೆ ಇನ್ಮೇಲೆ. ಸೊ ಮನೆಗಳಿಗೆ, ಗೃಹ ಬಳಕೆಗೆ ಮತ್ತು ಈ ರೀತಿಯಾದ ಕಡೆಗಳಿಗೆ ಅದೇ ಆಧಾರದಲ್ಲಿ ಯೂನಿಟ್ನ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.